ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಟೆಲ್ ಸ್ಟೈಲಿಯಲ್ಲಿ ಮಾಡುವಂತಹ ತಂದೂರಿ ರೊಟ್ಟಿ ಯಾವ ಥರ ಮಾಡೋದು ಏನು ಅಂತಂದು ನೋಡ್ಕೊಂಬರೋಣ. ಹಾಗೆ ನೀನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನನ್ನೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಲ್ಲಿ ನಾನು 2.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಬೇಕಿಂಗ್ ಪೌಡರ್, ಅದಿಲ್ಲ ಅಂದರೆ ಸೋಡಾ ತೊಗೊಳ್ಳಿ. 1/4 ಸ್ಪೂನಷ್ಟು ರುಚಿ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ. ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಿ ನೋಡಿ, ಆ ಥರ ಕಲಿಸ್ಕೋಬೇಕು. ಹಾಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನಾನಿಲ್ಲಿ ಯಾವ ಥರ ಕಲಿಸ್ತಿದ್ದೀವಿ ಅಂದರೆ ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸ್ವಲ್ಪ ಹಿಟ್ಟು ನೆನ್ಕೋಬೇಕು. 1 ಅವರ್ ಅಂತೂ ನೆನೆಯೋದಕ್ಕೆ ಬಿಡಬೇಕು. ಇವಾಗ 1 ಅವರ್ ಆದ ನಂತರ ನೋಡಿ ಹಿಟ್ಟು ಯಾವ ಥರ ನೆಂದಿದೆ ಅಂತಂದು. ಒಂದು ಬಾಲ್ ಸೈಜಷ್ಟು ಹಿಟ್ಟನ್ನು ತಗೋಬೇಕು. ಸ್ವಲ್ಪ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ದಪ್ಪನಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಈ ಥರ ತವ ಮೇಲೆ ಹಾಕಬೇಕು. ನೋಡಿ ಯಾವ ಥರ ಉಬ್ಬಿ ಬರುತ್ತೆ ಅಂತಂದರೆ, ಈ ಥರ ತವ ಮೇಲೆ ಹಾಕಿ ತವನ ಸ್ವಲ್ಪ ಬೆಂಕಿಯಿಂದ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತಂದರೆ ಸೇಮ್ ಹೋಟೆಲಲ್ಲಿ ಇರುತ್ತಲ್ಲ ಅದೇ ಥರ ಬರುತ್ತೆ. ಇವಾಗ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಈ ಥರ ನೀವೇನಾದರೂ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಿಂಪಲ್ ರೆಸಿಪಿ, ಎಷ್ಟು ಈಸಿಯಾಗಿ ಮಾಡ್ಬೋದು. ನಾವು ಅಲ್ಲಿ ಹೋಟ್ಲಾಗೆ ಸುಮ್ಮನೆ ಹೋಗಿ ದುಡ್ಡು ಕೊಟ್ಟು ಈ ಥರ ತಿಂತೀವಿ. ಇದನ್ನೇ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ,